ಬಿಗ್ ಬಾಸ್ ಮನೆಯಿಂದ ಅರ್ಧಕ್ಕೆ ಆಟ ನಿಲ್ಲಿಸಿ ಗೋಲ್ಡ್ ಸುರೇಶ್ ಅವರು ಹೊರಗಡೆ ಬಂದಿದ್ದಾರೆ. ಏನು ಮಾತಾಡ್ತಾರೆ ಮನೇಲಿ, ಬಿಗ್ ಬಾಸ್ ಮನೇಲಿ ಅವರ ಅನುಭವ ಹೇಗಿತ್ತು ಅದೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಸರ್ ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಿ ಮೇಡಮ್? ನಾನು ಚೆನ್ನಾಗಿದ್ದೀನಿ ಸರ್. ನೀವು ಅರ್ಧ ದಿನನೇ ಆಟ ನಿಲ್ಲಿಸಿ ಬರ್ತೀರಾ, ಯಾಕೆ ಅಂತ ಫಸ್ಟ್ ಕಾರಣ ತಿಳ್ಕೊಬೋದಾ? ಮೇಡಮ್ ಆ್ಯಕ್ಚುಲಿ ನಾನು ಹೋಗೋಕ್ಕಿಂತ ಮುಂಚೆನೇ ನನಗೆ ಅದೊಂದು ಯಕ್ಷ ಪ್ರಶ್ನೆ ಆಗಿರುತ್ತೆ, ನಾನು ಹೋದರೆ ನನ್ನ ಬಿಸ್ನೆಸ್ನ ಯಾರು ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು. ಕಳೆದ 10 ವರ್ಷದಿಂದ ನನ್ನ ಬಿಸ್ನೆಸ್ನ ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ಏನು ಹೋಗುತ್ತೆ ಏನು ಬರುತ್ತೆ ಅಂತ ನನಗೆ ಮಾತ್ರ ಗೊತ್ತಿತ್ತು, ಅದನ್ನು ಬಿಟ್ಟರೆ ಯಾರಿಗೆ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಏನಾಯಿತು ಅಂದರೆ ನನ್ನ ಧರ್ಮಪತ್ನಿಗೆ ಅದನ್ನು ವಹಿಸ್ಬಿಟ್ಟು ಹೋಗಿದ್ದೆ, ನಾನು ಇಡೀ ಕಂಪ್ನಿನ ಪೂರ್ತಿ ನೋಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು. ಅದ್ರ ಜೊತೆ ನನ್ನ ಸ್ನೇಹಿತರು ಸಂಗಡಿಗರು ಅವ್ರಿಗೂ ಕೂಡ ಹೇಳಿದ್ದೆ. ಅವ್ರಿಗೇನಾಯಿತು ಅಂದರೆ ಯಾವುದೇ ಒಂದು ಡಿಸಿಷನ್ನ ಅವ್ರಿಗೆ ತೊಗೊಳಕ್ಕಾಗಲಿಲ್ಲ ಯಾವುದು ಕೂಡ. ಯಾಕಂದರೆ ನಾನು ಇದ್ದು ಡಿಸಿಷನ್ ತೊಗೊಳೋದಕ್ಕೂ ಅವರು ಡಿಸಿಷನ್ ತೊಗೊಳೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಆ ಒಂದು ಗೊಂದಲದಲ್ಲಿ ಅವ್ರು ಬಿದ್ದಾಗ ನನಗೆ ನೀವು ಬರಲೇಬೇಕು ಅಂತಂದಾಗ ನಾನು ಹೊರಗಡೆ ಬರಬೇಕಾಗತ್ತೆ. ನನಗಾದರೂ ಮೊದಲಾದರೂ ಅದು ಇತ್ತು ಮೇಡಮ್ ಮೈಂಡ್ಸಲ್ಲಿ. ಬಿಗ್ ಬಾಸ್ ಮನೆಗೆ ಎಷ್ಟು ನನ್ನ ಅವಶ್ಯಕತೆ ಇತ್ತು, ಎಷ್ಟು ನಾನು ಆಟ ಆಡಬೇಕು ಅಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಬಿಸ್ನೆಸ್ ಹೇಗೆ ನಡೀತಾ ಇದೆ ಅನ್ನೋದೊಂದು ಪ್ರಶ್ನೆ ಕ್ವಶನ್ ಮಾರ್ಕ್ ನನಗಾಗಿತ್ತು. ಅದೇ ಕ್ಷಣಕ್ಕೆ ಬಿಗ್ ಬಾಸ್ ಅವ್ರು ನನ್ನನ್ನು ಹೊರಗಡೆ ಕಳಿಸ್ತಾರೆ. ಇಲ್ಲಿ ಬಂದಾಗ ಅವರು ಸ್ವಲ್ಪ ಡಿಸಿಷನ್ಗಳನ್ನ ತೊಗೊಳೋದ್ರಲ್ಲಿ ನನ್ನ ವೈಫ್ ಅವರು ಎಡವಿದ್ರು. ಅದನ್ನು ಸರಿ ಮಾಡಬೇಕಾಗಿತ್ತು. ಆ ಕ್ಷಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೆ ಮೇಡಮ್. ಸರ್, ನಿಮ್ಮದು ಪ್ರೋಮೋ ನೋಡಿದ ತಕ್ಷಣ ಎಲ್ರಿಗೂ ಅನಿಸಿದ್ದು ನಿಮ್ಮ ತಂದೆಯವರು ಈ ಥರ ಆಗಿದೆ ಅನ್ನೋದು ಒಂದು ಕಮೆಂಟ್ಸ್ ಅಷ್ಟು ನೋಡ್ತಾ ಇದ್ವಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್ ಅದೆಲ್ಲ ಸುಳ್ಳು ಸುದ್ದಿ. ಯಾಕಂದರೆ ನನಗೂ ಕೂಡ ಆ ಕ್ಷಣಕ್ಕೆ ನಾನು ಹೊರಗಡೆನೇ ಇದ್ದೆ ಆವಾಗ. ಆ್ಯಕ್ಚುಲಿ ಅದಕ್ಕೆ ನಾನೇನೋ ರಿಯಾಕ್ಟ್ ಮಾಡೋ ಪರಿಸ್ಥಿತಿ, ಯಾಕಂದ್ರೆ ನಾನು ಬಿಗ್ ಬಾಸ್ ಪ್ರೋಟೋಕಾಲಲ್ಲಿದ್ದೆ. ನೋಡಿದಾಗ ನನಗೊಂದು ಸೆಕೆಂಡ್ ವಿಚಿತ್ರ ಅನಿಸ್ತು, ಏನು ಈ ಥರ ಎಲ್ಲ ಹಾಕ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಯಾರೋ ಗೊತ್ತಿಲ್ಲ ಯಾರೋ ಅವ್ರ ಸ್ನೇಹಿತರು ಅಂತ ಒಬ್ಬರು ಯೂಟ್ಯೂಬರ್ ಯಾರೋ ಹಾಕಿದ್ರು ಅಂತ ಕೇಳ್ಪಟ್ಟೆ ಅದನ್ನು. ಆಮೇಲೆ ಅವರೇ ಬಂದೊಂದು ಕ್ಷಮೆ ಕೇಳ್ತಾರೋ ಕೂಡ. ನನ್ನಿಂದ ಕ್ಷಮೆ ಇದಾಗ್ತಾ ಇದ್ದೀನಿ, ನಾನು ಕ್ಷಮೆ ಕೇಳ್ತೀನಿ, ಯಾಕಂದರೆ ಅದು ಸುದ್ದಿ ಸುಳ್ಳಾಗಿರೋದ್ರಿಂದ ನಾನು ಅದನ್ನು ಅವ್ರ ತಂದೆಯವರೇ ಅದನ್ನು ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ. ನಾನು ಒಂದೇ ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿರೋರಿಗೆ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಂಡು ನೀವು ಸುದ್ದಿ ಮಾಡಿ, ತುಂಬ ಖುಷಿಯಾಗುತ್ತೆ. ಯಾವುದೋ ಒಬ್ಬ ವ್ಯಕ್ತಿ ಇಲ್ಲ ಅಂದ ತಕ್ಷಣ ಅದಕ್ಕೆ ಊಹಾಪೋಹಗಳನ್ನ ಕಟ್ಟಿಕೊಂಡು ಅದಕ್ಕೆ ಹಾಗಾಯಿತು ಹೀಗಾಯಿತು ಅಂತೆ ಕಂತೆಗಳಿಗೆಲ್ಲ ಕಿವಿ ಕೊಡಬೇಡಿ ಅಂತ ನನ್ನ ಜನಗಳಿಗೆ, ನನ್ನ ಪ್ರೀತಿ ಅಭಿಮಾನಿಗಳಿಗೆ ನಾನು ಹೇಳ್ತೀನಿ ಮೇಡಮ್. ಬಿಗ್ ಬಾಸ್ ಮನೇಲಿ ಆ ಥರ ಹೇಳಬೇಕಾದಾಗ ಎಲ್ರಿಗೂ ಒಂದು ಕ್ಷಣ ಶಾಕ್ ಆಗುತ್ತೆ. ನಿಮ್ಮ ಹೆಸರು ಹೇಳಿದ ತಕ್ಷಣ ನಿಮಗೆ ತಲೆಯಲ್ಲಿ ಥಾಟ್ ಬಂದಿದೆ ಏನು? ಮೇಡಮ್ ನನಗೆ ಸುಮಾರು ವಿಷಯಗಳಾದ ಮೇಲೆ ನನಗೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಆವಾಗ ನನಗೆ ಒಂದು ಬಿಗ್ ಬಾಸ್ ಅವ್ರು ಹೇಳಿದ್ದೇನಂತಂದರೆ, ಮತ್ತು ಸುದೀಪ್ ಸರ್ ಹೇಳಿದ್ದೇನೆಂದರೆ, ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ, ಅಂಥ ಸೀರಿಯಸ್ ಮ್ಯಾಟ್ರ್ ಏನೂ ಇಲ್ಲ, ಈ ಕ್ಷಣಕ್ಕೆ ನಿಮ್ಮ ಅವಶ್ಯಕತೆ ಮನೆಯವರ ಜೊತೆ ಇದೆ ಅಂತ ಹೇಳಿದಾಗ ನನಗೆ ಧೈರ್ಯ ಬರುತ್ತೆ. ಆವಾಗ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ ಇವ್ರು ಬಿಸ್ನೆಸ್ ವಿಷಯದಲ್ಲಿ ಏನೋ ಒಂದು ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿದ್ದಾರೆ, ಅದಕ್ಕೆ ನನಗೆ ಕರೀತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಹೊರಗಡೆ ಬಂದಮೇಲೆ ನಾನು ಅಂದ್ಕೊಂಡಿದ್ದ ಥಾಟ್ಸು ಕರೆಕ್ಟಾಗಿತ್ತು. ಅದನ್ನು ಇಮಿಡಿಯೇಟಾಗಿ ಕಂಟ್ರೋಲಿಗೆ ತೊಗೊಂಡು ಅದೇನು ಮಾಡಬೇಕು ನಾನು ಮುಂದೆ ನಿರ್ಧಾರ ತೊಗೊಂಡು ನಾನು ಆ್ಯಕ್ಷನ್ ತೊಗೊಂಡು ನನ್ನ ಬಿಸ್ನೆಸ್ ಆನ್ ಗೋಯಿಂಗ್ ಹೋಗ್ತಾ ಇದೆ ಮೇಡಮ್, ಏನು ತೊಂದರೆ ಇಲ್ಲ. ಈ ಕ್ಷಣಕ್ಕೆ ಬಿಗ್ ಬಾಸ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ? ಬಿಕಾಸ್ ಯಾಕೆ ಅಂದರೆ ಬಿಗ್ ಬಾಸ್ಗೆ ಹೋಗೋದೇ ಎಲ್ರದ್ದು ಒಂದು ಕನಸಾಗಿರುತ್ತೆ. ಸೊ ನೀವು ಅರ್ಧದಿಂದನೇ ಬರ್ತೀರಾ, ಅದರಿಂದ ಏನನ್ಸ್? ಮೇಡಮ್ ಅದು ಹೇಳೋಕ್ಕಾಗಲ್ಲ, ಪದಗಳಲ್ಲೂ ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಬಿಗ್ ಬಾಸ್. ಯಾಕಂದರೆ ನನಗೆ ಫಸ್ಟು ನನ್ನನ್ನು ರೆಕಗ್ನೈಸ್ ಮಾಡಿದ್ದು, ಫಸ್ಟು ನನ್ನನ್ನು ಹೊರಗಡೆ ಜನಗಳಿಗೆ ತೋರಿಸಿಕೊಟ್ಟಿದ್ದು, ನಾನು ಯಾರು, ಹೇಗಿದ್ದರೂ ಮನುಷ್ಯ ಹೇಗೆ ಜೀವನ ಮಾಡ್ಬೋದು ಅನ್ನೋದನ್ನು ಬಿಗ್ ಬಾಸ್ ಮನೆ ನನಗೆ ಹೇಳ್ಕೊಟ್ಟಿದೆ. ಈ ಕ್ಷಣಕ್ಕೂ ಪ್ರತಿ ಕ್ಷಣಕ್ಕೂ ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ಮೈಕ್ ಹೇಳ್ತಿರ್ತಾರೆ ಬಿಗ್ ಬಾಸ್ ಅವರು, ಆ ಮೈಕನ್ನು ಮಿಸ್ ಮಾಡ್ಕೋತೀನಿ. ಆಮೇಲೆ ಸ್ವಲ್ಪ ಒಂದು ಕ್ಷಣಕ್ಕೆ ಹಿಂಗೆ ನಿದ್ದೆ ಕಣ್ಣು ಜಾರಿದ್ರೂ ಕೂಡ ಕೋಳಿ ಕೂಗುತ್ತೆ, ಅದನ್ನು ಮಿಸ್ ಮಾಡ್ಕೋತೀನಿ. ಪಿಸು ಧ್ವನಿಯಲ್ಲಿ ಯಾರ ಹತ್ರನೂ ಮಾತಾಡಬಾರ್ದು, ಯಾಕಂದರೆ ಬಿಗ್ ಬಾಸ್ನ ಮೂಲ ನಿಯಮಗಳಾಗಿರ್ತಾವೆಲ್ಲ, ಅದೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ತುಂಬ ಮಿಸ್ ಮಾಡ್ಕೋತೀನಿ ಮೇಡಮ್ ಬಿಗ್ ಬಾಸ್ ಮನೇನ. ಬಿಗ್ ಬಾಸ್ ನಿಮ್ಮ ಪ್ರಕಾರ ಸ್ಕ್ರಿಪ್ಟೆಡಾ ಇಲ್ಲ ಅಂದರೆ ಹೇಗಿರ್ತಾರೆ ಆ್ಯಸ್ ಎ ವಿಷುವಲ್ ನ್ಯಾಚುರಲ್? ಮೇಡಮ್ ನಿಮಗಿರೋ ಪ್ರಶ್ನೆ ನನಗೂ ಇರ್ತದೆ. ಆ್ಯಕ್ಚುಲಿ ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿ ನನ್ನ ಆ ಫೀಲ್ಡ್ಗೆ ಅಲ್ಲದೆ ಇರೋನಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು ಮಾಯಾ ಜಾಲ ಮೇಡಮ್ ಬಿಗ್ ಬಾಸ್ ಮನೆ ಅಂದ್ರೇ. ಯಾಕಂದರೆ ಅಲ್ಲಿ ಯಾವ ಕ್ಷಣಕ್ಕೆ ಏನು ಬೇಕಾದರೂ ನಡೀಬೋದು. ಬಟ್ ಅಲ್ಲಿ ನಮಗೆ ಬರ್ತಾ ಇರೋದು ಒಂದೇ ವಾಯ್ಸು, ಬಿಗ್ ಬಾಸ್ ವಾಯ್ಸ್ ಬಿಟ್ಟರೆ ಸುದೀಪ್ ಸರ್. ಇನ್ನು ಬೇರೆ ಯಾವುದೇ ಥರದ್ದು ನಮಗೆ ಯಾವುದೋ ಸ್ಕ್ರಿಪ್ಟು ಬರ್ತಾ ಇರಲಿಲ್ಲ, ಅಲ್ಲಿ ಏನೂ ಬರ್ತಾ ಇರಲಿಲ್ಲ. ಅವ್ರೇನು ಹೇಳ್ತಿದ್ರು ಅದ್ರ ಪ್ರಕಾರ ನಾವು ಗೇಮ್ನ ಆಡಬೇಕಾಗಿತ್ತು. ಸುದೀಪ್ ಸರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ತಪ್ಪು ಮಾಡಿದ್ರೆ ಅದನ್ನು ತಿದ್ದುಕೊಂಡು ನಾವು ಮುಂದೆ ಹೋಗಬೇಕಾಗಿತ್ತು. ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಥರದ ಸ್ಕ್ರಿಪ್ಟೆಡ್ ಅನ್ನೋದೆಲ್ಲ ಸುಳ್ಳು. ಅಲ್ಲೇನಾಗುತ್ತೆ ಅಂತಂದರೆ ಒಬ್ಬರ ಮೇಲಿರೋ ಒಪಿನಿಯನ್ ಇನ್ನೊಂದು ಕ್ಷಣಕ್ಕೂ ಚೇಂಜ್ ಆಗುತ್ತೆ. ಪ್ರತಿ ಕ್ಷಣಕ್ಕೂ ಒಬ್ಬೊಬ್ಬರ ಮೇಲಿರೋ ಒಪಿನಿಯನ್ ಚೇಂಜ್ ಆಗುತ್ತೆ. ಸೋಫಾ ಮೇಲೆ ಕೂತಿರೋರ್ದು ಬಿಂಬೆ ಮೇಲೆ ಕೂತಿರೋ ಒಪಿನಿಯನ್ ಇರಲ್ಲ, ಹೊರಗಡೆ ಕೂತಿರೋರು ಒಳಗಡೆ ಇರಲ್ಲ, ಅಡುಗೆ ರೂಮಲ್ಲಿ ಕೂತಿರೋರ್ದು ಬೆಡ್ರೂಮಲ್ಲಿ ಇರಲ್ಲ, ಒಪಿನಿಯನ್ಗಳು ತುಂಬ ಚೇಂಜ್ ಆಗ್ತಾ ಇರುತ್ತೆ. ಆ ಥರ ಇರೋದ್ರಿಂದ ಅದು ಆ ಥರ ಕಾಣಿಸುತ್ತೆ ಜನಗಳಿಗೆ. ಬಿಟ್ಟರೆ
ಯಾವುದೇ ಥರದ ಸ್ಕ್ರಿಪ್ಟೆಡ್ ಎಲ್ಲ ಇಲ್ಲ ಮೇಡಮ್ ಇದರಲ್ಲಿ ಯಾವುದೂ ಕೂಡ. ರಿಯಾಲಿಟಿ ಶೋ ಅಂತ ಹೇಳಿದ್ದು ಬಿಗ್ ಬಾಸ್, ರಿಯಾಲಿಟಿ ಶೋನೇ ಅದು ಬಿಗ್ ಬಾಸ್. ಎಲ್ಲೋ ಒಂದು ಕಡೆ ಇಷ್ಟು ದಿನ ಸುರೇಶ್ ಅವರು ಸೇಫಾಗಿ ಗೇಮ್ ಆಡ್ಕೊಂಡು ಬಂದ್ರಾ ಅಂತ. ಇಲ್ಲ ಮೇಡಮ್, ನಾನು ಯಾರ್ಯಾರೇ ಟಕ್ಕರ್ ಕೊಡ್ಬೇಕು ಟಕ್ಕರ್ ಕೊಟ್ಕೊಂಡೆ ನಾನು ಆಟ ಆಡ್ಕೊಂಡು ಬಂದಿದ್ದೀನಿ. ಸೇಫ್ ಏನಾಗಿಲ್ಲ, ಮನೆಯವ್ರನ್ನೆಲ್ಲ ಎದುರಾಕೊಂಡು ಇದ್ದೀನಿ. ಪ್ರತಿ ವಾರನೂ ನಾಮಿನೇಟ್ ಹಾಕೊಂಡು ಬಂದಿದ್ದೀನಿ. ನಾನೇನಿಲ್ಲ ಮೇಡಮ್, ನನ್ನ ಆಟ ನಾನು ಆಡಿದ್ದೀನಿ. ಯಾವ ಸೇಫ್ ಅನ್ನೋದೇನಿರಲಿಲ್ಲ ಮೇಡಮ್. ಮತ್ತು ನಾನು ಯಾವುದು ಗುಂಪುಗಾರಿಕೆ ಮಾಡಿರಲಿಲ್ಲ, ತಂಡ ಕಟ್ಕೊಂಡಿರಲಿಲ್ಲ ಅಲ್ಲೇನೂ ಕೂಡ. ತುಂಬ ನೀಟಾಗಿ ನನ್ನ ಆಟನ ತುಂಬ ಚೆನ್ನಾಗಿ ಅರ್ಥ ಆಗೋ ಥರ, ನಾನು ಅರ್ಥ ಮಾಡ್ಕೊಂಡಿರೋ ಥರ ನಾನು ಆಟ ಆಡ್ಕೊಂಡು ಬಂದಿದ್ದೀನಿ. ನೀವು ಮನೆಗೆ ಹೋದ್ರೂ ಮಿಸ್ ಮಾಡ್ಕೊಳ್ಳೋದು ಒಂದೇ ಅನ್ಸುತ್ತೆ, ಮಾವ ಮಾವ ಅನ್ನೋದು. ಮಾವ ಅನ್ನೋದು ಎಷ್ಟು ಮಿಸ್ ಮಾಡ್ಕೊತೀರಾ ನೀವು? ಮೇಡಮ್, ನನ್ನ ಅಳಿಯ ಮನೆ ಒಳಗಡೆ ಬಂದಾಗ ಫಸ್ಟು ಅವನ್ನ ಒಳಗಡೆ ವೆಲ್ಕಮ್ ಮಾಡ್ಕೊಂಡಿದ್ದು, ಅವ್ನು ಹೋಗಿ ಹಗ್ ಮಾಡ್ಕೊಂಡಿದ್ದು ನಾನೇ. ಅವನು ಗೆದ್ದು ಬರಲಿ ಅಂತ ನಾನು ಯಾವತ್ತೂ ಹಸಿದ್ದೀನಿ ಅವನಿಗೆ. ಅವನು ಗೆದ್ದು ಬಂದರೂ ಕೂಡ ಅವನು ಫಸ್ಟು ಸೆಲೆಬ್ರೇಟ್ ಮಾಡೋದು ನಾನೇ. ಅಷ್ಟು ಅವನ ಮೇಲೆ ಅಭಿಮಾನ, ಪ್ರೀತಿ ಇದೆ ನನಗೆ, ಹನುಮಂತನಿಗೆ. ಯಾವತ್ತೂ ಅದು ಅಳಿಯ ಅನ್ನೋ ಜಾಗ ಯಾವತ್ತೂ ಇರ್ತದೆ ಮೇಡಮ್, ಅದು ಕೊನೆವರೆಗೂ. ನಾನು ನಿಮ್ಮಲ್ಲಿ ಒಂದು ನೋಡಿದ್ದು ಅಂತ ಹೇಳಿದರೆ, ನೀವು ಇಷ್ಟು ದಿನ ಕೋಪ ಮಾಡ್ಕೊಂಡಿದ್ದೆ ನೋಡಿರಲಿಲ್ಲ. ಒಂದು ಟಾಸ್ಕ್ ಬಂದಾಗ ರಜತ್ಗೆ ಮತ್ತು ನಿಮಗೆ ತುಂಬ ಕ್ಲಾಶಸ್ ಆಗುತ್ತೆ. ಅವರೊಂದು ಮಾತು ಹೇಳ್ತಾರೆ. ಸೊ ಅದು ವಾರದ ಕತೆ ಕಿಚ್ಚನ ಜೊತೆಲೂ ನಿಮ್ಗೆ ಡಿಸ್ಕಷನ್ ಆಗುತ್ತೆ. ಅವಾಗ ಏನು ಅನಿಸ್ತು ಸರ್ ಅದು ಅಷ್ಟು ಅಗ್ರೆಸಿವ್? ಮೇಡಮ್, ಆ್ಯಕ್ಚುಲಿ ಅದು ಮಾತು ಬಂದಾಗ ನಾನು ಅವಾಗಲೇ ಹೇಳ್ತೀನಿ, ನನ್ನನ್ನು ಕಳಿಸ್ಬಿಡಿ ಬಿಗ್ ಬಾಸ್, ನಾನು ಇರೋಕ್ಕೆ ಇಷ್ಟ ಇಲ್ಲ, ನನಗೆ ಈ ಥರ ಮಾತುಗಳೆಲ್ಲ ಅನ್ಸ್ಕೊಂಡು ನಾನು ಇರಲ್ಲ ಅಂತೆಲ್ಲ ಹೇಳ್ತೀನಿ. ಅದಾದಮೇಲೆ ವೀಕೆಂಡ್ ಬರುತ್ತೆ. ವೀಕೆಂಡ್ ಬಂದಾಗ ಸುದೀಪ್ ಸರ್ ಹೇಳ್ತಾರೆ, ಈ ಥರ ಮಾತುಗಳೆಲ್ಲ ತಪ್ಪು, ಮಾತಾಡಬಾರ್ದು ಅನ್ನೋದು ಅವ್ರಿಗೂ ಹೇಳ್ತಾರೆ, ನನಗೂ ಅದ್ರ ಬಂದಾಗ ಕಿವಿ ಮಾತನ್ನು ಹೇಳ್ತಾರೆ. ಅದನ್ನು ನಾನು ಒಂದು ಸ್ವಲ್ಪ ತಿದ್ಕೊಂಡು ಹೋಗೋಣ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಅದ್ರ ಬಗ್ಗೆ ಹೋದ್ರೆ ಏನಿದೆ ಮೇಡಮ್ ಜೀವನದಲ್ಲಿ, ಏನಿದೆ ಅಂತಂದರೆ ಎಂತೆಂಥ ಮಾತುಗಳು ಬರ್ತಾ ಇದ್ದಾವೆ, ಎಂತೆಂಥ ಏನೇನೋ ಆಗುತ್ತೆ. ಮಾಡೋದೇನಿದೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಆ ಕ್ಷಣಕ್ಕೆ ಏನು ಹೇಳಿದ್ದಾರೆ, ಒಪಿನಿಯನ್ ಹೆಂಗಾದರೂ ಚೇಂಜ್ ಆಗ್ಬೋದು. 2ರಿಂದ 3 ದಿನ ಬಿಟ್ಟು ಅದೇ ರಜತ್ತು ನಾನು ಇಬ್ಬರು ಚೆನ್ನಾಗಿ ಮಾತಾಡ್ತೀವಿ, ಚೆನ್ನಾಗಿ ಜೊತೆಗೆ ಓಡಾಡ್ತೀವಿ, ಎಲ್ಲ ಮಾಡ್ತೀವಿ. ಒಪಿನಿಯನ್ಗಳಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ಕ್ಷಣಕ್ಕೂ ಕೂಡ. ಬಟ್ ರಜತ್ ಸ್ವಲ್ಪ ಅಗ್ರೆಸಿವ್ನೆಸ್ ಜಾಸ್ತಿ ಇದ್ದಾರೆ, ಅದೊಂದು ಸ್ವಲ್ಪ ಕಮ್ಮಿ ಆಗಬೇಕು ಅಷ್ಟೇ. ನಿಮ್ಮ ಪ್ರಕಾರ ಬಿಗ್ ಬಾಸಲ್ಲಿ ಬೆಸ್ಟ್ ಯಾರು, ಯಾಕೆ? ಮೇಡಮ್, ಹನುಮಂತು ಬೆಸ್ಟು. ಯಾಕೆ ಅಂತಂದರೆ ಭಾಳ ಕ್ಲಿಯರ್ ಆಗಿದ್ದಾನೆ ಹನುಮಂತು. ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡ್ತಾನೆ, ಸ್ಟ್ರೇಟ್ ಫಾರ್ವರ್ಡಾಗಿ ಏನಾದರೂ ಹೇಳ್ತಾನೆ. ಹನುಮಂತು ಮೇಡಮ್ ಬೆಸ್ಟ್. ಎಷ್ಟೋ ಸಲ ಸುದೀಪ್ ಸರ್ ಹೇಳ್ತಿರ್ತಾರೆ, ನಿಜವಾದ ಕಂಟೆಸ್ಟೆಂಟು, ನಿಜವಾಗಿ ಆಟ ಆಡ್ತಿರೋದು ಅಂದರೆ ಹನುಮಂತನೇ ಅಂತ. ಯಾಕೆಂದರೆ ಸೈಲೆಂಟ್ ಆಗಿದ್ದೇ ಟಕ್ಕರ್ ಕೊಡ್ತಾರೆ ಅವರು. ಮೇಡಮ್ ನಿಜ ಮೇಡಮ್, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬಟ್ ಅನ್ಕೋತಾರೆ ಎಲ್ಲರೂ, ಬಟ್ ಅದನ್ನು ಯಾರೂ ಡೈರೆಕ್ಟಾಗಿ ಹೇಳಲ್ಲ. ಆ ಥರ ಹನುಮಂತು. ಹೌದು, ಹಾಂ ಅದಾಗುತ್ತೆ. ನೀವು ಇಷ್ಟು ದಿನ ಸುದೀಪ್ ಸರ್ದು ಸಾಟರ್ಡೆ ಸಂಡೇ ಬತ್ತು ಅಂದಾಗ ನಿಮಗೆ ಯಾವಾಗಲೂ ಒಂದು ಹುಮ್ಮಸ್ ಕೊಡ್ತಿದ್ರು ಸರ್. ಸೊ ನೆಕ್ಸ್ಟು ವರ್ಷದಿಂದ ಅವರು ಹೋಸ್ಟ್ ಮಾಡಲ್ಲ, ಅದ್ರ ಅನಿಸಿಕೆ ನಿಮ್ಮದು? ಮೇಡಮ್, ಅವರಿಂದ ಕಲ್ತಂಥ ಪಾಠ ತುಂಬ ಇದೆ. ನಾನು ನನ್ನ ಬಿಕಾಸ್ ಯಾಕೆ ಅಂತ ಹೇಳಿದರೆ, ಅವತ್ತು ಒಂದು ಜಗದೀಶ್ ಹೋಗಿದ್ದಾಗ ಸರ್ ಅವ್ರ ಅಮ್ಮ ತೀರೋಗಿರ್ತಾರೆ. ನಾನು ಇಂಟರ್ವ್ಯೂ ಮಾಡಬೇಕಾದಾಗ ಹೇಳಿದ್ರು,